ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆನೇ ಎದ್ದು ರೆಡಿಯಾಗಿ ನಾವೆಲ್ಲ ಹೊರಟಿರೋದು ಚಾಮುಂಡೇಶ್ವರಿ ಬೆಟ್ಟಕ್ಕೆ, ಮೈಸೂರಿಗೆ ಅಮ್ಮನ ದರ್ಶನ ಮಾಡ್ಕೊಂಡು ಬರೋಕ್ಕೆ ಅಂತ. ಬೆಳಗ್ಗೆ ಎದ್ದು ಮನೆ ಕೆಲಸ ಮುಗಿಸಿ, ದೇವ್ರ ಪೂಜೆ ಮುಗಿಸಿ, ಸ್ವಲ್ಪ ಟೀ ಕುಡ್ದು ಇವಾಗ ಹೊರಟಿದ್ದೀವಿ. ಈ ಡ್ರೆಸ್ ಇಷ್ಟ ಆಗಿದೆ, ನಾವು ವೇರ್ ಮಾಡಿರೋದು. ನಾನು ತೊಗೊಂಡಿರೋದು ಮಿಂತ್ರಾದಲ್ಲಿ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಕಂಫರ್ಟ್ ಆಗಿದೆ. ನಿಮಗೆ ಈ ಡ್ರೆಸ್ ಇಷ್ಟ ಆದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯು ಕ್ಯಾನ್ ಚೆಕ್ ಔಟ್. ತುಂಬ ಚೆನ್ನಾಗಿದೆ. ಯು ಕ್ಯಾನ್ ಬೈ ಆಲ್ಸೋ. ಇವಾಗ ಕೊಟ್ಟಿದ್ದೀವಿ. ನಮ್ಮ ಜೊತೆಗೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಬನ್ನಿ, ನಾವು ಅಮ್ಮನ ದರ್ಶನ ಆಗಿದ್ರೆ ಎಲ್ಲೆಲ್ಲಿ ಹೋಗ್ತೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ನಾವು ಮೈಸೂರಿಗೆ ನಮ್ಮ ಜರ್ನಿನ ಶುರು ಮಾಡಿದ್ವಿ. ಆನ್ ದ ವೇ ಅಕ್ಕನ್ನ ಪಿಕ್ ಮಾಡಿ ಹಾಗೆ ಆರ್ಯನ ನನ್ನ ಜೊತೆಗೆ ಕುಣಿಸ್ಕೊಂಡಿದ್ವಿ. ಅವನಂತೂ ಕ್ಯೂಟ್ ಬಾಯ್ ನನ್ನ ಜೊತೆಗೆ, ನಾನು ಯಾವಾಗಲೂ ಆರ್ಯನ ಜೊತೆಗೆ. ಹಾಗೆ ಆನ್ ದ ವೇ ಹೋಗ್ಬೇಕಾದ್ರೆ ನಾವಂತೂ ಸಾಂಗ್ ಹಾಕ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಮಾತಾಡ್ಕೊಂಡು ಹಾಗೆ ಹೊರಟಿದ್ದಾಯಿತು. ಅಲ್ಲಿ ಸ್ವಲ್ಪ ಮಧ್ಯದಲ್ಲಿ ಬ್ರೇಕ್ ತೊಗೊಂಡಿದ್ದಾಯಿತು. ನಾವು ನಿಂತಿದ್ದ ಜಾಗದ ಹತ್ರ ಒಂದು ದೊಡ್ಡ ಕೆರೆ ಇತ್ತು. ಎಂಥ ಒಳ್ಳೆ ನೇಚರ್ ಅಂದರೆ, ನಾವು ಬೆಂಗಳೂರಲ್ಲಿದ್ದು ನಮಗೆ ಬೆಂಗಳೂರು ಟ್ರಾಫಿಕ್ಕಲ್ಲಿ ಹಾಗೆ ನಮ್ಮ ಬ್ಯುಸಿ ಲೈಫಲ್ಲಿ ನಾವು ಹಿಂಗೆ ಆಚೆ ಹೋದಾಗ ಆ ನೇಚರ್ನ ನೋಡಿದಾಗ ಎಷ್ಟು ಖುಷಿ ಆಗುತ್ತಲ್ಲ. ಹಂಗೆ ನಾವು ಮೈಸೂರಿಗೆ ರೀಚ್ ಆದ್ವಿ. ತುಂಬ ರಶ್ ಇತ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಇಯರ್ ಎಂಡು ಹಾಗೆ ಹೊಸ ವರ್ಷ, ನೆಕ್ಸ್ಟ್ ಇಯರ್ ನ್ಯೂ ಜರ್ನಿ ಎರಡು ಮಧ್ಯದಲ್ಲಿ ನಾವು ಹೋಗಿದ್ದಾಯಿತು. ಇಯರ್ ಎಂಡ್ ಟೈಮಲ್ಲಿ ತುಂಬ ರಶ್ ಇತ್ತು. ಹಾಫ್ ಆನ್ ಅವರ್ ನಾವು ಚಾಮುಂಡಿ ಬೆಟ್ಟ ಪಾರ್ಕಿಂಗಿಗೆ ವೆಯ್ಟ್ ಮಾಡಿದ್ದಾಯಿತು. ಪಾರ್ಕಿಂಗೆಲ್ಲ ಮಾಡಿ ಅಲ್ಲಿಂದ ನಾವು ಪೂಜೆ ಸಾಮಾನ ತೊಗೊಂಡು ನಾವು ಅಮ್ಮನ ದರ್ಶನಕ್ಕೆ ಹೊರಟಿದ್ದಾಯಿತು. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ನನ್ನ ಹಸ್ಬೆಂಡ್ಗೆ ಕೇಳ್ತಿದ್ದೆ ಹೆಂಗಿತ್ತು ರೆಶ್ಶು ಅಂತ. ಅವ್ರು ಹೇಳ್ತಿದ್ರು ತುಂಬ ರಶ್ ಇತ್ತು ಅಮ್ಮ, ಎಷ್ಟು ಜನ ಇದ್ದಾರೆ ಅಂತ. ನಿಜವಾಗ್ಲೂ ತುಂಬ ರಶ್ ಇತ್ತು ಅಂತಲೇ ಹೇಳ್ಬೋದು. ಅಮ್ಮನ ದರ್ಶನ ಮಾಡೋಕ್ಕೂ ಪುಣ್ಯ ಮಾಡಿರಬೇಕು ಅಂತಲೇ ಹೇಳ್ಬೋದು. ನಮ್ಮ ಅದೃಷ್ಟಕ್ಕೆ ನಮಗೆ ಬೇಗ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ನಾವು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಮಕ್ಕಳಿಗೆ ಸ್ವಲ್ಪ ಆಟ ಸಾಮಾನೆಲ್ಲ ಕೊಡಿಸ್ಕೊಂಡು ಅಲ್ಲಿಂದ ಹೊರಟಿದ್ದಾಯಿತು. ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗ್ತೀವಿ ಅಲ್ಲಿ ನಾನು ಇನ್ಫಾರ್ಮ್ ಮಾಡ್ತೀನಿ. ಇವಾಗ ಚೆನ್ನಾಗಿದೆಯಾ? ಬಿಸಿಲಂತೂ ತುಂಬ ಇತ್ತು ಅಂತಲೇ ಹೇಳ್ಬೋದು. ಸೊ ದಟ್ ನಾವು ಸ್ವಲ್ಪ ಕಬ್ಬಿನ ಜ್ಯೂಸನ್ನ ಕುಡ್ಕೊಂಡು ಅಲ್ಲಿಂದ ಹೊರಟ್ವಿ. ಹೋಗೋಷ್ಟಲ್ಲಿ ಮಧ್ಯಾಹ್ನ ಆಗಿತ್ತು. ನಾವು ಊಟಕ್ಕೆ ರಾಧಾಕೃಷ್ಣ ಹೋಟೆಲ್ಗೆ ಹೋಗಿದ್ವಿ. ಹೋಟೆಲಲ್ಲಿ ಆರ್ಡರ್ ಮಾಡಿ ವೆಯ್ಟ್ ಮಾಡಬೇಕಾದ್ರೆ ಆರಿನ ತೀಟೆ ಆಗಿತ್ತು. ಅವನ ಜೊತೆಗೆ ಸ್ವಲ್ಪ ಆಟ ಆಡ್ಕೊಂಡು ಹಾಗೆ ಊಟ ಮುಗಿಸ್ಕೊಂಡು ಅಲ್ಲಿಂದ ವಾಪಸ್ಸು ಬೆಂಗಳೂರಿಗೆ ಬಂದಿದ್ದಾಯಿತು. ತುಂಬ ಲೇಟಾಗಿದ್ದ ಕಾರಣ ಬೇರೆ ಎಲ್ಲೂ ಪ್ಲೇಸಸ್ಗೆ ಹೋಗೋಕ್ಕಾಗಿಲ್ಲ. ನಾವು ದರ್ಶನ ಮಾಡ್ಕೊಂಡು ಮುಗಿಸ್ಕೊಂಡು ಬರೋಷ್ಟಲ್ಲೇ ಮಧ್ಯಾಹ್ನ ಆಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಹೊರಡೋಷ್ಟಲ್ಲಿ ಆಲ್ರೆಡಿ 3 o'clock ಆಗಿತ್ತು. ಬೆಂಗಳೂರಿಗೆ ರೀಚ್ ಆಗೋಷ್ಟಲ್ಲಿ ಲೇಟ್ ಆಗಿಬಿಡುತ್ತೆ ಅಂತ ಊಟ ಮುಗಿಸ್ಕೊಂಡು ಹಾಗೆ ಬೆಂಗಳೂರಿಗೆ ವಾಪಸ್ ಹೊರಟಿದ್ದಾಯಿತು. ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್.